ಹಲೋ ಮಕ್ಕಳೇ, ಈ ವಿಡಿಯೋದಲ್ಲಿ ಮಾರ್ಕೆಟ್ ಡಿಮ್ಯಾಂಡ್ ಒಂದು ಗೂಡ್ಗೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಸೊ ಮಾರ್ಕೆಟ್ ಡಿಮ್ಯಾಂಡ್ ಹೇಗೆ ಬರುತ್ತೆ, ಇಂಡಿವಿಜುವಲ್ ಡಿಮ್ಯಾಂಡ್ಸ್ನ ಆ್ಯಡ್ ಮಾಡಿದಾಗ ನಮಗೆ ಮಾರ್ಕೆಟ್ ಡಿಮ್ಯಾಂಡ್ ಸಿಗುತ್ತೆ. ಓಕೆನಾ? ಸೊ ಇಲ್ಲಿ ಪ್ರೈಸ್ ಕೊಟ್ಟಿದ್ದಾರೆ, D1 ಕೊಟ್ಟಿದ್ದಾರೆ ಮತ್ತು D2 ಕೊಟ್ಟಿದ್ದಾರೆ. ಸೊ ಈಗ ಮಾರ್ಕೆಟ್ ಡಿಮ್ಯಾಂಡ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, D1 ಮತ್ತು D2 ಆಫ್ ಎವ್ರಿ ರೋ. ಓಕೆನಾ? ಪ್ರತಿಯೊಂದು ಪ್ರೈಸ್ಗೂ ಇರುವಂತಹ ಎರಡು ಡಿಮ್ಯಾಂಡನ್ನು ಆ್ಯಡ್ ಮಾಡಿದಾಗ ನಮಗೆ ಮಾರ್ಕೆಟ್ ಡಿಮ್ಯಾಂಡ್ ಸಿಗುತ್ತೆ. ಸೊ ಲೆಟ್ ಸ್ಟಾರ್ಟ್ ಕ್ಯಾಲ್ಕುಲೇಟಿಂಗ್. ಸೊ ಫಸ್ಟ್ ರೋ ಅಲ್ಲಿ ಪ್ರೈಸ್ 1 ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ D1ಅಲ್ಲಿ 10 ಇದೆ, D2 ಅಲ್ಲಿ 21 ಇದೆ. ಸೊ 10 ಪ್ಲಸ್ 21 ಗಿವ್ಸ್ ಅಸ್ 31. ಓಕೆ, ಸೊ 31 ಬಂದುಬಿಟ್ಟು ನಮ್ಮ ಫಸ್ಟ್ ರೋನ ಆನ್ಸರ್ ಆಗಿರುತ್ತೆ. ಸೆಕೆಂಡ್ ರೋ ಅಲ್ಲಿ 9 ಪ್ಲಸ್ 19 ಆ್ಯಡ್ ಮಾಡಿ, ಸೊ ಆವಾಗ ನಮಗೆ 28 ಸಿಗುತ್ತೆ. ನೆಕ್ಸ್ಟ್, ವೆನ್ ದ ಪ್ರೈಸ್ ಇಸ್ 3, 8 ಪ್ಲಸ್ 17 25, ವೆನ್ ಇಟ್ ಇಸ್ 4, 7 ಪ್ಲಸ್ 15 22, ವೆನ್ ಇಟ್ ಇಸ್ 5, 6 ಪ್ಲಸ್ 13 19, when price is 6, demand is 5 plus 11 16, when it is 7, 4 plus 9 13, when it is 8, 3 plus 7 10. ಹೀಗೆ ನಾವು ಎಲ್ಲದಕ್ಕೂ ಮಾರ್ಕೆಟ್ ಡಿಮ್ಯಾಂಡ್ನ ಕಂಡುಹಿಡಿದ್ವಿ. ಥ್ಯಾಂಕ್ ಯು.